ತಾಯಿ ಕಳ್ಕೊಂಡೆ 2 ತಿಂಗಳು ಮಗು ಇದ್ದಾಗ. ತಾಯಿ ಕಳ್ಕೊಂಡಾಗ ನಮ್ಮ ಅಜ್ಜಿ ನಮ್ಮನ್ನ ಸಾಕಿ ನನ್ನ ನಿಷ್ಠತ್ರಕ ಮಾಡಿದೆ. ಅವಾಗ ನಾವು ಸಣ್ಣ ಇರುವಾಗ ನಮ್ಮ ಅಜ್ಜಿ ಬೇರೆಯವರು ನಾವು ಸಾಕ್ಲಿಕ್ಕೆ ಆಗುದಿಲ್ಲ ಮತ್ತೊಬ್ಬ ಡಾಕ್ಟರ್ ನಮ್ಮ ಅಜ್ಜಿನ ಕೇಳ್ರಿ ದೇವಿ ನರಸಿಂಹಮ್ಮ. ನನ್ನ ತಮ್ಮ ಒಪ್ಪಿದ್ದೆ ಯಕ್ಷಣ ಕೋತ ಇದ್ದ ಅಣ್ಣ ಪಚ್ಚಗಳು ಮುಖ್ಯ ಅಂತ ಅವ ಗುತ್ತಿಯ ಮೇಳದಲ್ಲಿ ಇದ್ದ ಸಿಗಂದೂರು ಸಾಲಿನ ಯಾವ ವೇಷ ಮಾಡ್ತಾರ ಅವ ಸ್ತ್ರೀ ವೇಷ ಮಾಡ್ತಾನೆ. ಅವನ ಅಪ್ಪನ ಮನೆ ಬಾರ್ಕೂಡ ಹೌದಾ? ಹಾಗಾದ್ರೆ ಯಕ್ಷಗಾನದಲ್ಲಿ ಇಬ್ರು ಯಕ್ಷಗಾನಕ್ಕೆ ಬಂದ್ರಿ ನೀವು? ಯಕ್ಷಗಾನ ಅವನು ಯಕ್ಷಗಾನ ಸ್ತ್ರೀ ವೇಷ ಮಾಡ್ತಾನೆ. ಆತ್ಮೀಯ ವೀಕ್ಷಕರಿಗೆ ಭಾವಸುಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೊಸ ಎಪಿಸೋಡ್, ಹೊಸ ಅತಿಥಿ. ಯಾರು ಅಂತ ನಿಮಗೆ ಗೊತ್ತಾಗಿರ್ತದೆ, ತಮ್ಲೈನ್ ನೋಡಿ ಗೊತ್ತಾಗಿರ್ತದೆ ಖಂಡಿತವಾಗಿ. ಹಾಲಾಡಿ ಮೇಳದ ಜನಪ್ರಿಯ ಹಾಸ್ಯಗಾರರು ಇಂದು ನಮ್ಮೊಂದಿಗಿದ್ದಾರೆ. ಅವ್ರ ಮನೆಗೆ ಬಂದಿದ್ದೇವೆ, ಸಿದ್ದಾಪುರದ ಸಮೀಪ ಇರತಕ್ಕಂತ ಅವರ ಮನೆಗೆ ಬಂದಿದ್ದೇವೆ. ಅವರ ಮನೆಯಲ್ಲಿ ಕುಳಿತು ಅವರೊಂದಿಗೆ ಮಾತುಕತೆಯನ್ನು ಆಡ್ತೇವೆ. ಅವರ ಸಾಧನೆಯ ಹಾದಿಯ ಬಗ್ಗೆ ನಿಮಗೆ ತಿಳಿಸ್ತೇವೆ. ಬಹಳ ಜನಪ್ರಿಯ ಹಾಸ್ಯಗಾರರು. ಪಂಜರ ಪಕ್ಷಿಯಲ್ಲಿ ಹಾಸ್ಯದಿಂದ ಜನರನ್ನು ನಗಿಸಿದಂಥವರು. ಬಹಳಷ್ಟು ಜನಪ್ರಿಯಗೊಂಡಂತ ಪ್ರಸಂಗ ಪಂಜರ ಪಕ್ಷಿ. ಈಗ ಬೆಂಗಳೂರಿನ ಕಡೆ ಮುಖ ಮಾಡಿದೆ ತಂಡ. ಹಾಗೆ ಆ ಮಧ್ಯದಲ್ಲಿ ನಮ್ಮೊಂದಿಗೆ ಸ್ವಲ್ಪ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ ಚೌಕಳಮುಖಿ ಸರ್ ಅವರು. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಅದೇ ರೀತಿ ಅವರೊಂದಿಗೆ ಮಾತುಕತೆಯನ್ನಾಡೋಣ. ಅವರ ಸಾಧನೆಯ ಹಾದಿಯ ಬಗ್ಗೆ ತಿಳಿಯೋಣ. ಬಸವರಾಜ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ನೋಡುವಾಗಲೇ ಖುಷಿ ಆಗ್ತದೆ, ನಗುಮುಖ ಅಲ್ಲ? ಅದೇ ಈ ಆಟದಲ್ಲಿ ನೋಡೋ ಇನ್ನೂ ಖುಷಿ. ನಿಮ್ಮ ಮಾತುಗಾರಿಕೆ ಎಲ್ಲ ಬಹಳ ಖುಷಿ ಸರ್. ನಿಜವಾಗಿ ಹಾಸ್ಯಗಾರ ಅಂದ್ರೆ ಹೀಗಿರ್ಬೇಕು ಯಾವತ್ತು ಅಂತ ಅನಿಸ್ತದೆ ನಮ್ಗೆ. ಮೊನ್ನೆ ಬಾರ್ಕೂರ್ ನೋಡಿದೆ ಯಕ್ಷಗಾನ, ಬಹಳ ಖುಷಿ ಆಯ್ತು ಸರ್. ಸರ್, ತಮ್ಮ ಈ ಕಲಾ ಜೀವನ ಶುರುವಾಗುವ ಮೊದಲು ತಮ್ಮ ಬಾಲ್ಯ ಜೀವನದ ಬಗ್ಗೆ, ತಮ್ಮ ತಂದೆ ತಾಯಿಯವರ ಬಗ್ಗೆ, ತಮ್ಮ ಶಾಲಾ ಜೀವನದ ಬಗ್ಗೆ, ಅದೇ ರೀತಿ ತಮ್ಮ ಯಕ್ಷಗಾನ ಆಸಕ್ತಿ, ಯಕ್ಷಗಾನ ನೋಡಿದ ಎಲ್ಲ ಒಂದು ನಮ್ಮ ತುಂಟಾಟದ ಬಗ್ಗೆ. ತುಂಟಾಟ ಮಾಡಿರ್ತೀರಿ ನೀವು, ಯಾಕಂದ್ರೆ ನೀವು ಹಾಸ್ಯ ನಿಮ್ಮಲ್ಲಿ ಬಹಳಷ್ಟು ಇದೆ. ಅದ್ರಿಂದ ಹೌದಾ, ಕಾಮಿಡಿ ಸೆನ್ಸ್ ಇದೆ. ಅದ್ರಿಂದ ಸರ್, ತಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ನಮಸ್ತೆ. ನಾನು ಬಾಲ್ಯ ಜೀವನದಲ್ಲಿ ಯಕ್ಷಗಾನಕ್ಕಂದ್ರೆ ಹುಟ್ಟಿದಾಗ ತಾಯಿ ಕಳ್ಕೊಂಡೆ 2 ತಿಂಗಳು ಮಗು ಇದ್ದಾಗ. ತಾಯಿ ಕಳ್ಕೊಂಡಾಗ ನಮ್ಮ ಅಜ್ಜಿ ನಮ್ಮನ್ನ ಸಾಕಿ ನನ್ನ ನಿಷ್ಠತ್ರಕ ಮಾಡಿದೆ. ಅವಾಗ ನಾವು ಸಣ್ಣ ಇರುವಾಗ ನಮ್ಮ ಅಜ್ಜಿ ಬೇರೆಯವರು ನಾವು ಸಾಕ್ಲಿಕ್ಕೆ ಆಗುದಿಲ್ಲ ಮತ್ತೊಬ್ಬ ಡಾಕ್ಟರ್ ನಮ್ಮ ಅಜ್ಜಿನ ಕೇಳ್ರಿ ದೇವಿ ನರಸಿಂಹಮ್ಮ ಅವ್ನ್ ನಾವ್ ಸಾಕ್ತೇವೆ ನಮ್ ಕೊಡಿ ಅಂತ ಕೇಳಿದ್ರೆ. ಆದ್ರೆ ನಮ್ಮ ಅಜ್ಜಿ ಎಷ್ಟು ಲಕ್ಷ ಖರ್ಚಾರ ನೋಡಿಲ್ಲ, ಅವ್ನ್ ಕೊಡುದಿಲ್ಲ. ನಮ್ಮ ಅಜ್ಜಿ ಬಿಡ್ಲಿಲ್ಲ. ಆಗಲಿ ಕಷ್ಟ ಅಜ್ಜಿಗೆ ಓದಿಸೋದು ಕಟ್ಟ. ಅಜ್ಜಿಗೂ ಒಂದು ಮಿಲಿಟರಿ, ನಮ್ಮ ಅಜ್ಜ ಮಿಲಿಟರಿಯಲ್ಲಿ ಇದ್ದಿದ್ರೆ ಅವರ ಪೆನ್ಷನ್ ಬರ್ತಿತ್ತು, ಅದ್ರಲ್ಲಿ ನಮ್ ಜೀವನ ನಡೀತಾ ಇತ್ತು. ಅವಾಗ ಅಜ್ಜಿ ನಮ್ಮನ್ನ ಸಾಕಿ ಇಷ್ಟ ಹತ್ರ ಬೆಳೆಸಿ ನನ್ನ ಶಾಲೆ ಮತ್ತೆಲ್ಲ ಖರ್ಚು ಅವಳೇ ನೋಡಿ ನನ್ಗೆ ಯಕ್ಷಗಾನಗಂದ್ರೆ ನಮ್ಮ ಮಾವ ಸಂಘದಾಗೆಲ್ಲ ವೇಷಕ್ಕೆ ಬ್ರಹ್ಮ ಯೋಗಮಂಡಲ ಸಂಘ ಅಂತ ಇತ್ತು ಚೌಕಳಮುಖಿಯಲ್ಲಿ. ಅಲ್ಲಿ ಹಿಂಗ ಮಾವನ ಜೊತೆ ಎಲ್ಲ ಅವೆಲ್ಲ ಹೋಗ್ತಿತ್ತು. ಹೋಗುವಾಗ ನಾವಂದ್ರೆ ಹುಡುಗರ ಮಕ್ಳು ಮತ್ ಮಾಡ್ತಾ ತಮಾಷೆ ಮಾಡ್ತಾ ಇತ್ತು. ಅವ್ರು ಯಕ್ಷಗಾನ ಟ್ರಯಲ್ ಮಾಡೋರು, ನೀವು ಕುಣಿಲಿ ಅಂದ್ರೆ ನಮ್ ಜೋರ. ನಾನು ಹೋಗಿ ಕುಣದೆ. ಕುಣದಾಗ ನನ್ನನ್ನು ನೋಡಿ ಆಯ್ಕೆ ಮಾಡ್ರಿ, ಇವ್ ಚುರುಕಿದ್ದ ಇವನೇ ಮಾಡ್ಲಿ. ಅಲ್ಲಿಂದ ಬಾಲಗೋಪಾಲ ವೇಷ ಮಾಡಿದೆ ಸಂಘದಲ್ಲಿ ಬಾಲಗೋಪಾಲ ಮಾಡಿ. ನನ್ನ ಜೊತೆ ಮತ್ತೊಬ್ಬ ಇದ್ದಿದ್ದ ಹೊರಮನಿ ಸುಧಾಕರ್ ಅಂತ, ಅವನು ಇದ್ದಿದ್ದ. ಅವನು ನನ್ನ ವೇಷ ಮಾಡಿಸ್ತು. ಮತ್ತೆ ನಮ್ಮ ತಮ್ಮ ಗೋಪಾಲ ಅಂತ ಇದ್ದ, ಅವನು 3 ಜನ ವೇಷ ಮಾಡಿ ಎಲ್ಲ ಸರಿ ವೇಷ ಮಾಡಿದ್ವಿ. ಬಾಲಗೋಪಾಲ ವೇಷ ಎಲ್ಲ ಕಂಡು ಈ ನಾರಾಯಣ ಶೆಟ್ಟಿ, ನಮ್ಮ ಮೇಳದ ಕಮಲೇಶ್ವರ ಮೇಳದ ಸಂಚಾಲಕ ನಾರಾಯಣ ಶೆಟ್ಟಿ ನೋಡಿ ಇವ್ ಚುರುಕಿದ್ದೆ, ಇವ್ ನನ್ನ ಮೇಳ ಕರ್ಕೊ ಹೋದ್ರ. ಮೇಳ ಕಮರ್ಷಿಯಲ್ ಮೇಳದಲ್ಲಿ. ಅದು ಮತ್ತೆ ಮಾತಾಡೋದು, ನಿಮ್ಮ ತಂದೆ ಅವರ ವಿಷಯ. ತಂದೆಯವರ ಹೆಸರೇನು ಸರ್? ತಂದೆ ಹಿರಿಯ ಪೂಜಾರಿ ಅಂತ. ತಾಯಿ ಹೆಸರು ಪದ್ದು ಪೂಜಾರ್ತಿ ಅಂತ. ಅಜ್ಜಿ ನಿಮ್ಮನ್ನ ಮೈನ್ ಅಜ್ಜಿ ಅಜ್ಜಿ ಹೆಸರು ಚಂದು ಪೂಜಾರ್ತಿ ಅಂತ. ಅಜ್ಜ ಮಿಲಿಟರಿ ರಾಮ ಪೂಜಾರಿ ಅಂತ. ಮಿಲಿಟರಿ ರಾಮ ಪೂಜಾರಿ. ಮಿಲಿಟರಿ ಇದ್ರು? ಎಷ್ಟು ಮಿಲಿಟರಿ ಅಂತ ಊರಲ್ಲಿ ಆಗಲಿ ಕಮಲೇಶ್ವರ ದೇವಸ್ಥಾನ ಕಾವಲ ಇದೆ. ಮಿಲಿಟರಿ ರಿಟೈರ್ಡ್ ಆಗಿ ಕಾವಲ ಊರಲ್ಲಿ NSC ಎಲ್ಲ ಅದೆಲ್ಲ ಆಗಲಿಕ್ಕೆಲ್ಲ ಹೊಯ್ಗಿರಾಸಿ ಎಲ್ಲ ಇದ್ದಾರೆ. NSC ಅವರು ತುಂಬಾ ವರ್ಷಕ್ಕೆ ರಿಟೈರ್ಡ್ ಆದ್ಮೇಲೆ ಕಡಿಕೆ ಅವರು ನಮ್ಮ ಅಮ್ಮೆಲ್ಲ ಹುಟ್ಟಿದ್ ಹೈದರಾಬಾದ್, ನಮ್ಮ ಚಿಕ್ಕಮ್ಮ ಎಲ್ಲ ಹುಟ್ಟಿದ್ ದೂರ ಎಲ್ಲ ದಿಲ್ಲಿ ಆ ಕಡೆ. ಮಾವ ಹುಟ್ಟಿದ್ ಮಾತ್ರ ಮನೆಯಲ್ಲೇ. ಟ್ರಾನ್ಸ್ಫರ್ ರಿಟೈರ್ಡ್ ಆಗಿ ಅವರು ಊರಲ್ಲೇ ಇದ್ರು. ಊರಲ್ಲಿ ಕಮಲೇಶ್ವರ ದೇವಸ್ಥಾನದಲ್ಲಿ ಕಾವಲ ಇದೆ. ಬರುವಾಗ ಬಸ್ಸಲ್ಲಿ ಬರುವಾಗ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಅಜ್ಜ. ಆವಾಗ ನಮ್ಮ ಅಜ್ಜಿ ಎಲ್ಲ ನಮ್ಮನ್ನೆಲ್ಲ ಕಳಿಸಿ ನಮ್ಗೆ ವಿದ್ಯಾಭ್ಯಾಸ ಎಲ್ಲ ಅಜ್ಜಿ. ನೀವು ಎಷ್ಟು ಜನ ಮಕ್ಕಳು ಸರ್? ನಾವು ತಾಯಿಗೆ 2 ಅಣ್ಣ ತಮ್ಮ. ಅಣ್ಣ ಒಳ್ಳೆ ಶಾಸ್ತ್ರದಲ್ಲಿ ಅಂಗಡಿ ಮಾಡ್ಕೊಂಡಿದ್ದಾರೆ, ರವಿ ಅಂತ. ಏನ್ ಅಂಗಡಿ ಮಾಡ್ಕೊಂಡು? ಅವರು ಈ ಫಾಸ್ಟ್ ಫುಡ್ ಕಬಾಬು ಈ ಮತ್ತೆ ಇದೆಲ್ಲ ಮಾಡ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು. ನೀವು
ನೀವು ನಿಮ್ಮ ಶಾಲೆಗೆ ಓದಿಲ್ಲಿ ಸರ್ ನೀವು? ಶಾಲೆ ಹೋದ ಚೌಕುಳಮುಖಿ ಶಾಲೆಯಲ್ಲಿ. ಅಂದ್ರೆ ಎಷ್ಟನೇ ಕ್ಲಾಸ್ ವರೆಗೆ ಹೋಗಿದ್ರಿ? 4ನೇ ಕ್ಲಾಸ್ ಅಲ್ಲಿ ಚೌಕುಳಮುಖಿ ಶಾಲೆಯಲ್ಲಿ. 4ನೇ ಕ್ಲಾಸ್. ಮತ್ತೆ 4ನೇ ಪಾಸ್ ಆಗಿ ಸಿದ್ದಾಪುರಿ ಬಂದ್ವಿ. 5ನೇ ಕ್ಲಾಸ್ ಪಾಸ್ ಹಾಕು ನಾನು ಆಗಲಿಕ್ಕೆ ನಂಗೆ ಶಾಲೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಜೊತೆ ಹೋಗೋದ್ರೆ ನಾನು ಬುತ್ತಿ ಊಟ ಮಾಡ್ಕೊಂಡು ಅರ್ಧ ದಾರಿ ಮನೆಗೆ ಹೋಗ್ತಿದ್ದೆ. ಅಂದ್ರೆ ಶಾಲೆ ಬಗ್ಗೆ ಶಾಲೆಯಲ್ಲಿ ಚುರುಕಿದ್ದೆ ನಾನು, ಎಲ್ಲದ್ರಲ್ಲೂ ಪಾಸ್ ಇದ್ದಿದ್ದೆ. ಅದ್ ನಂಗೆ ಕಲೀಲಿಕ್ಕಿಂತ ಮತ್ತೆ ಇದ್ರ ಜೊತೆಗೂ ಇಂಟ್ರೆಸ್ಟ್ ಬರ್ಲಿಲ್ಲ. ಆಗ ಬೆರ್ಸಿ ಮಾವರ ಶಾಲೆವರೆಗೆ ಬೆರ್ಸಿ ಕಳಿಸ್ತಿದ್ದೆ. ಶಾಲೆ ಹೋಗೋದ ಕೋಲ್ ತಕ ಬೆರ್ಸಿ ಕಳಿಸ್ತಿದ್ದೆ. ಆರು ನಮ್ಗೆ ನನ್ ಜೊತೆ ಇದ್ದರು ಕೈದ್ ಮಾಡ್ರೆ, ನಾನು ಕೈದ್ ಮಾಡಿ ಬಿಟ್ಟು. ಆಮೇಲೆ ಈ ಬೆಂಗಳೂರು ಹೋಟ್ಲು. ಅಲ್ಲ ಮತ್ತೆ ನೀವು ಸಣ್ಣದಿರುವಾಗ ಯಕ್ಷಗಾನಕ್ಕೆಲ್ಲ ನೋಡಿದಿರ? ಕಡೆಗೆ ಯಕ್ಷಗಾನಕ್ಕೆ ಅಲ್ಲ ಮೇಳ ನೋಡಿದಿರ? ಇಲ್ಲಿ ಜಾಸ್ತಿ ಯಾವ ಆಟ? ಕಮಲಶಿಲೆ ಮೇಳ ಆಟ ನೋಡೋದು. ಕಮಲಶಿಲೆ ಮೇಳ ಆಟ ನೋಡೋದಂದ್ರೆ ನಮ್ಗೆ ಖುಷಿ. ಆದ್ರಿಗೆಲ್ಲ ನಾವು 6 ಗಂಟೆಗೆಲ್ಲ ದನ ಎಲ್ಲ ಕಾಯಿ ಹೊಟ್ಟಿ ಕಟ್ಟಿ ನಾವು ಆಟಕ್ಕೆ ಹೋಗೋದು. ಸಂಜೆ ನಮ್ಮನೆ ಬೆಳಿಗ್ಗೆ ಎಲ್ಲರೂ ನಾವು ಗೊತ್ತಿರುದಿಲ್ಲ, ಅಜ್ಜಿಗೆಲ್ಲ ಆಟಕ್ಕೆ ಹೋಗುದೇ ನಾವು. ಎಲ್ಲ ಆಟ ಆದ್ರೆ ಅಜ್ಜಿ ಎಲ್ಲ ಕರ್ಕೊ ಚಿಕ್ಕಮ್ಮೆಲ್ಲ ಕರ್ಸೋದು ಆಟಕ್ಕೆಲ್ಲ ಕರ್ಕೊತಾ ಇದ್ವಿ. ಅದನ್ನ ಯಕ್ಷಗಾನ ಬಾರಿ ಇಂಟ್ರೆಸ್ಟ್ ನನಗೆ. ದನ ಕಾಯುವಾಗ ನಾವು ವೇಷ ಮಾಡ್ಕೊಂಡು ನಾವು ಆ ಸೊಪ್ಪಿನ ರಂಗಸ್ಥಳ ಎಲ್ಲ ಮಾಡಿ ಅದೆಲ್ಲ ವೇಷ ಮಾಡಿ ಕೊಡಿತಿದ್ವಿ. ಈ ಫ್ರೆಂಡ್ಸ್ ಎಲ್ಲ ಇದ್ದಿದೆ, ಎಲ್ಲ ಸೇರಿ ಅದಕ್ಕೆಲ್ಲ ಕಪ್ಪೆಲ್ಲ ಮಾಡ್ಕೊಂಡು ಈ ಹೊಳೆಯಲ್ಲಿರುವಾಗ ಇದೆಲ್ಲ ತೆಗೆದೆ ಕೆಂಪೆಲ್ಲ ಮಾಡಿ ಅದನ್ನೆಲ್ಲ ಮಣ್ಣ ಬೆಚ್ಕೊಂಡು ಎಲ್ಲ ಕುಣಿತಿತ್ತು. ಅದೇ ಇಂಟ್ರೆಸ್ಟ್ ನಮ್ಗೆ ಯಕ್ಷಗಾನ ಅಷ್ಟು ಇಂಟ್ರೆಸ್ಟ್. ಕಡಿಗೆ ಎಲ್ಲ ಯಕ್ಷಗಾನ ಮೇಳಕ್ಕೆಲ್ಲ ಮೇಳಕ್ಕೆ ಸೇರಿದೆ ನಾನು. ಅದೇ ನೀವು ನಿಮ್ಗೆ ಯಾರು ಇಷ್ಟ ಇದ್ರ ಆ ಸಮಯದಲ್ಲಿ ವೇಷ ಮಾಡುವಲ್ಲಿ? ವೇಷ ಮಾಡೋದು ನಂಗೆ ಅಂದ್ರೆ ಕಮಲಶಾಲೆ ಮೇಳದಲ್ಲೇ ಸಣ್ಣ ನಂಗೆ ಅವಾಗ ಇಷ್ಟ ಅಂದಷ್ಟು ಇದಿರುದಿಲ್ಲ. ಎಲ್ಲರೂ ಬಾಲಗೋಪಾಲ ಹಾಸ್ಯ ಇಷ್ಟ ನಿಮಗೆ? ಹಾಸ್ಯ ಆಮೇಲೆ ಹೋದ್ರೆ ಸಿಗಂದೂರು ಮೇಳ. ಅಲ್ಲ ನಿಮ್ಗೆ ನೋಡ್ಲಿಕ್ಕೆ ಹಾಸ್ಯ ಇಷ್ಟ. ಹಾಸ್ಯ ಇಷ್ಟ ನಾನು ಇದ್ಲು ಎಷ್ಟು ದಿನ ಕಾಮಿಡಿ ಮಾಡ್ತಾ ಇದ್ದೆ ನಾನು. ಹಾಸ್ಯಕ್ಕೆ ಇಂಟ್ರೆಸ್ಟ್ ಜಾಸ್ತಿ ನನಗೆ. ಆಮೇಲೆ ನಾರಾಯಣ ಶೆಟ್ಟಿ ಕರ್ಕೋದ್ರು ನಾನು. ಅದೇ ಕರೆಕ್ಟ್. ನಿಮ್ಮ ತಂದೆ ತಂದೆ ಅಂದ್ರೆ ನಮ್ಮ ಅಮ್ಮ ತೀರ್ಕೊಳ್ಳಕು, ತಂದೆ ನನ್ನ ಸ್ವಲ್ಪ ಅವ್ರಿಗೊಂದು ಮಾನಸಿಕತೆ, ನಮ್ಮ ಅಮ್ಮ ಇಲ್ಲ ಅಂತ ಮಾನಸಿಕತೆ ನನ್ನಲ್ಲಿ ಎಲ್ಲ ಇದಾಯ್ತು. ಅವ್ರಿಗೆ ನನ್ನ ಸಾಕ್ತಿದ್ರು, ನನ್ನ ಒಳ್ಳೆ ನೋಡ್ಕೊಂಡು ಇದ್ ಮಾಡ್ತಿದ್ದೆ, ಏನ್ ಬೇಕಾರಂತ ಅನ್ಕೊಂಡು. ಮತ್ತೆ ಅವ್ರು ಬೇರೆ ಮದುವೆಗೆ ಆಗಿಲ್ಲ, ಯಾಕಂದ್ರೆ ನಮ್ಮ ಮಕ್ಕಳಿಗೆ ತೊಂದ್ರೆ ಆಗತ್ತೆ. ನಿಮ್ಮ ಯಕ್ಷಗಾನ ಅಂದ್ರೆ ನಿಮ್ಮ ಯಕ್ಷಗಾನದಲ್ಲಿ ಯಾರು ಇದ್ರ? ನಿಮ್ಮ ಅಜ್ಜ ಯಾರು? ಇಲ್ಲ ನಮ್ಮ ಕುಟುಂಬ ಯಾರು ಯಕ್ಷಗಾನಕ್ಕೆ ನಾನೊಬ್ಬರೇ. ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ಯಕ್ಷಗಾನ. ಈ ಕಡೆ ನಿಮ್ಮ ಮಾವ ಇದ್ರು? ನನ್ನ ತಮ್ಮ ಒಬ್ಬಿದ್ದ ಯಕ್ಷಗಾನ ಕೋತಾ ಇದ್ದ, ಅಣ್ಣಪ್ಪ ಚೌಕುಳಮುಖಿ ಅಂತ. ಯಾವ ಮೇಳ? ಅವ ಗುತ್ತಿಯ ಮೇಳದಲ್ಲಿ ಇದ್ದ, ಸಿಗಂದೂರು ಸಾಲಿನ. ಯಾವ ವೇಷ ಮಾಡ್ತಾರ ಅವ್ರು? ಅವ ಶ್ರೀ ವೇಷ ಮಾಡ್ತಾನೆ. ಹೌದಾ? ಅವನ ಅಪ್ಪನ ಮನೆ ಬಾರ್ಕೂರ್, ಅಣ್ಣಪ್ಪ ಚೌಕುಳಮುಖಿ. ಹೌದಾ? ಹಾಗಾದ್ರೆ ಯಕ್ಷಗಾನದಲ್ಲಿ ಇಬ್ರು ಯಕ್ಷಗಾನಕ್ಕೆ ಬಂದ್ರು ನೀವು? ಯಕ್ಷಗಾನ ಅವನು ಯಕ್ಷಗಾನ ಶ್ರೀ ವೇಷ ಮಾಡ್ತಾನೆ. ಶ್ರೀವೇಷ. ನಾನು ಯಕ್ಷಗಾನದಲ್ಲಿ ಇನ್ನೊಂದ್ ಸ್ವಲ್ಪ ಆಮೇಲೆ ಕಮಲೇಶ್ವರಿ ಮೇಳಕ್ಕೆ ನಾರಾಯಣ ಶೆಟ್ಟಿ ಕರ್ಕೋದು. ಆಗಲಿ ಮೂರ್ತಿ ಭಟ್ರು ಅವ್ರು ಇವರೆಲ್ಲ ನಮ್ಗೆಲ್ಲ ಸಪೋರ್ಟ್ ಇದೆ ಯಕ್ಷಗಾನಕ್ಕೆಲ್ಲ ಹೋಗೋದು. ಚುರುಕಿದ್ದೀನಿ ನಾನು. ನನ್ನ ವೇಷಕೊಂಡು ಖುಷಿ ಆಯ್ತು. ಬಾಲಗೋಪಾಲ ಮಾಡಿದೆ 1 ವರ್ಷ 2 ವರ್ಷ ಅಲ್ಲಿ ಕಮಲೇಶ್ವರಿ ಹಬ್ಬ ಮಡಮಕ್ಕಿ ಮೇಳಕ್ಕೆ 1 ವರ್ಷ ಹೋದೆ, ಅಲ್ಲಿ ಬಾಲಗೋಪಾಲ ಮಾಡಿದೆ. ಆಮೇಲೆ ನಾನು ಮೇಳ ಬಿಟ್ಟೆ. ಆಮೇಲೆ ನಮ್ಮ ಜೀವನ ಎಲ್ಲ ಕಷ್ಟ ಆಯ್ತು, ಖರ್ಚಿಗೆ ಮನೆ ಎಲ್ಲ ಸಮಸ್ಯೆ ಅಲ್ಲ, ಅವಾಗೆಲ್ಲ ಬಡ್ತಿಗೆಲ್ಲ ಒಬ್ಬೊಬ್ರು ಸಾಕೋದೇ ಕಷ್ಟ. ಹಾಗಾಗಿ ಕಡಿಕೆ ನಾನು ಹೋಟ್ಲಿಗೆಲ್ಲ ಹೋದೆ. ಯಾವ ಹೋಟ್ಲಿಗೆ ಹೋದ್ರೆ? ಮೈಸೂರಿಗೆ ಹೋದೆ. ಮೈಸೂರಲ್ಲಿ 1-2-3 ವರ್ಷ ಇದ್ದಿದೆ. ಏನ್ ಮಾಡ್ತೀರಾ? ಸಪ್ಲೈ ಕೌಂಟರ್ ಕೆಲಸ ಇದೆಲ್ಲ ಮಾಡ್ತಾ ಇದ್ದೆ. ಯಕ್ಷಗಾನದ ಇಂಟ್ರೆಸ್ಟ್. ಯಕ್ಷಗಾನ ಕೋಣದಲ್ಲಿ ಅಲ್ಲೂ ಗಮ್ಮತ್ ಮಾಡ್ತಾ ಇದ್ದೆ, ಯಕ್ಷಗಾನ ಮಾಡ್ತಾ ಇದ್ದೆ. ಹೋಟ್ಲಲ್ಲೆಲ್ಲ ಯಕ್ಷಗಾನ ನಾಳೆ ಸುರಕ್ಕೂ ಗೊತ್ತಿರೋದು ನಾನು. ಹೀಗೆಲ್ಲ ಇದ್ ಮಾಡ್ತಾ ಇದ್ದೆ. ಕಡೆ ಮತ್ ಪುನಃ ಮೇಳಕ್ಕೆ ಹೋದೆ. ಯಾವ ಮೇಳಕ್ಕೆ ಹೋದ್ರಿ? ಮತ್ ಪುನಃ ಕಮಲಶಾಲೆಗೆ ಬಂದಿದೆ. ಕಮಲಶಾಲೆಗೆ ಬಂದು ಯಾವ ಕಟ್ಟುವೇಷ ಮಾಡ್ತಿದ್ದೆ. ಕಟ್ಟುವೇಷ ಮಾಡಿ ಕಡಿಕೆ ಕಮಲಶಾಲೆ ಮೇಳ ಆಯ್ತು. ಮೇಳ ಎಲ್ಲ ಆದ್ಮೇಲೆ ಕಡಿಕೆ ಅಣ್ಣ ಹೇಳ್ದ ಮೇಳಕ್ಕೆ ಹೋಗು ಬೇಡ ಅಂದ. ನಮ್ಮ ಅಣ್ಣ ಶಾಸ್ತ್ರದಲ್ಲಿ ಬೇಡ, ನನ್ ಜೊತೆ ಬಾ ಅಂದ. ಅಲ್ಲಿ ಅಂಗಡಿ ಮಾಡ್ಕೊಂಡಿದ್ದ, ಅವನ ಜೊತೆ ಅಂಗಡಿಯಲ್ಲಿ ಇದ್ದಿ. ಅಂಗಡಿಯಲ್ಲಿ ಇದ್ದಾಗ ಈ ಗೋಪಾಲಾಚಾರ ಅಂತ ಇದ್ದ, ನಮ್ಮ ಶಾಸ್ತ್ರ ಗೋಪಾಲಾಚಾರ ಅಂತ.